ನನಸು ತೋಟ ಶಾಸ್ತ್ರಿಹಳ್ಳಿ ನನಸು ಫಾರ್ಮ್ ಹೌಸ್ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾವು ನಿನ್ನೆ ನಮ್ಮ ಹೊಲದಲ್ಲಿ ಒಂದು ಓಡಾಡೋಕೆ ಒಂದು ರೋಡ್ ಮಾಡ್ಕೊಂಡಿದ್ವಿ JCBಲಿ. ಅಲ್ಲಿ JCBಲಿ ರೋಡ್ ಮಾಡ್ಬೇಕಾದ್ರೆ ಇಲ್ಲೊಂದು ಮೇನ್ ಲೈನ್ ಪೈಪ್ ಇದೆ ನಮ್ಮದು. ಪೈಪು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿರೋ ಪೈಪಿಗೆ ನೋಡಿ, ಇಲ್ಲಿ ಯಾರೋ ಗೊತ್ತಿಲ್ಲ ಅವರಿಗೆ 2.5 ಇಂಚು ಮೇನ್ ಲೈನ್ ಪೈಪಿಗೆ 2.5 ಇಂಚು ಶಾರ್ಟ್ ಎಲ್ಬೋ ಹಾಕಿದ್ದಾರೆ. ಸುಮಾರು 4-5 kg ಪ್ರೆಷರ್ ಆಗುತ್ತೆ ಪೈಪಿಗೆ. ಅದು ಅಂಥ ಪ್ರೆಷರಿಗೆ ಶಾರ್ಟ್ ಎಲ್ಬೋ ಹಾಕಿದ್ದಾರೆ. ಅದ್ರ ಬದಲಾಗಿ ನಾವು ಲಾಂಗ್ ಎಲ್ಬೋ ತಂದಿದ್ದೀವಿ. ಲಾಂಗ್ ಎಲ್ಬೋ ಹಾಕ್ತೀವಿ. ಮತ್ತು ಈ ರೆಡಿ ಕಾಲರ್ ಏನಿದೆ ಅದನ್ನು ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ನೋಡಿ, ಇದು ರೆಡಿ ಕಾಲರು. ಒಂದು ರೆಡಿ ಕಾಲರಲ್ಲಿ 2 ಪಾರ್ಟೇಷನ್ ಮಾಡಿರ್ತಾರೆ. ಒಂದು ಕಡೆ ಲಾಂಗ್ ಇರುತ್ತೆ, ಒಂದು ಕಡೆ ಶಾರ್ಟ್ ಇರುತ್ತೆ. ಈ ಲಾಂಗ್ ಇರೋ ಪಾರ್ಟನ್ನು ಇನ್ಫ್ಲೋ ಯಾವ ಕಡೆಯಿಂದ ಇರುತ್ತಲ್ಲ ಆ ಕಡೆ ಇದನ್ನು ಇನ್ಸರ್ಟ್ ಮಾಡಬೇಕು. ಇದನ್ನು ಉಲ್ಟಾ ಪುಲ್ಟಾ ಈ ಥರ ಹಾಕಿದರೆ, ವಾಟರ್ ಫ್ಲೋ ಆಗೋ ಡೈರೆಕ್ಷನ್ ಆಪೋಸಿಟ್ ಹಾಕಿದರೆ ಇದು ಪ್ರೆಷರಲ್ಲಿ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಇದನ್ನು ಈ ಥರನೇ ಹಾಕಬೇಕು. ಬರ್ತಾ ಇದೆಯಲ್ಲ, ಶಾರ್ಟ್ ಪೋರ್ಷನ್ನು ಯಾವ ಕಡೆಯಿಂದ ಇನ್ಫ್ಲೋ ಆಗುತ್ತಲ್ಲ ಆ ಕಡೆಯಿಂದನೇ ಹಾಕ್ಬೇಕು. ಇದನ್ನು ಲಾಂಗು ಪೋರ್ಷನ್ನ ಈ ಕಡೆ ಹಾಕಬೇಕು. ಈ ಕಡೆಯಿಂದ ನೀರು ಬರುತ್ತೆ, ನಮ್ಮದು ಈ ಭಾಗದ ನೀರು ಬರುತ್ತೆ. ಇದನ್ನು ಈ ಕಡೆನೇ ಹಾಕಬೇಕು. ನೋಡಿ, ಈ ಥರ ಹಾಕ್ಬೇಕು. ಇದನ್ನು ಯಾವ ಕಡೆಯಿಂದ ನೀರು ಬರುತ್ತಲ್ಲ ಆ ಕಡೆಗೆ ಲಾಂಗ್ ಸೈಡ್ ಏನಿದೆಯಲ್ಲ ಅದನ್ನು ಇನ್ಸರ್ಟ್ ಮಾಡಬೇಕು. ಶಾರ್ಟ್ ಸೈಡ್ ಏನಿದೆಯಲ್ಲ ಅದನ್ನು ಯಾವ ಕಡೆ ನೀರು ಹೋಗುತ್ತಲ್ಲ ಆ ಕಡೆ ಮಾಡಬೇಕು. ನೋಡಿ, ಇಲ್ಲಿ ಕಾಣ್ತಿದೆ. ನೋಡಿ, ಇದು ಹಾಕ್ತಾರಲ್ಲ, ಇದು ಕಾಮನ್ ಕಾಲರ್. ಇದು ನೋಡಿ, ಇದು 6 kg ಪ್ರೆಷರ್ ಪೈಪ್. ಇದು 6 kg ಪ್ರೆಷರ್ ಪೈಪಿಗೆ 6 kg ಕಾಲರ್ಗಳೇ ಹಾಕೋಬೇಕು. ನೀವು 6 kgಗೆ 4 kg ಹಾಕಿದರೆ ಮತ್ತೆ ಬ್ರೋಕೇಜ್ ಆಗುತ್ತೆ, ಮತ್ತೆ ಡ್ಯಾಮೇಜ್ ಆಗುತ್ತೆ, ಮತ್ತೆ ನಿಮಗೆ 2 ಕೆಲಸ ಆಗ್ತಿರುತ್ತೆ. ನೋಡಿ, ಇದು 6 kg ಮೇನ್ ಲೈನ್ ಪೈಪು. ನಾವು ಇದಕ್ಕೆ 6 ಲೈನ್ ಪೈಪಿಗೆ ಪ್ಯಾಚಪ್ ಮಾಡ್ಕೊತಾ ಇದ್ದೀವಿ. ನೋಡಿ, ಹಾಕಿದ್ದೀವಿ. ಇದು ಕಾಮನ್ ಕಾಲರು, ಇದು ರೆಡಿ ಕಾಲರು ಮತ್ತು ಪೈಪ್ ಏನು ಹಾಕ್ಕೊಂಡಿದ್ದೀವಲ್ಲ ಅದ್ರ ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಇರಬೇಕು. ಇಲ್ಲಾಂದರೆ ನಿಮಗೆ ರೆಡಿ ಕಾಲರು ಪುಷಪ್ ಮಾಡೋಕ್ಕಾಗಲ್ಲ. ಈ ರೀತಿ ಇದನ್ನು ಹಾಕ್ಕೊಂಡು ನೋಡಿ, ಈ ರೀತಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರ್ಗಿಸಾಕ್ಬೇಕು. ಸರಿ, ಪೇರಂಗಾಡಿ ನೋಡಿ, ಈ ಥರ ನೋಡಿ. ಶಾರ್ಟು ಔಟ್ಪುಟ್ ಹೋಗುತ್ತಲ್ಲ ಆ ಕಡೆ ಹಾಕ್ಕೊಂಡಿದ್ದೀವಿ. ಲಾಂಗು ಯಾವ ಕಡೆಯಿಂದ ಬರುತ್ತಲ್ಲ ಆ ಕಡೆ ಹಾಕ್ಕೊಂಡಿದ್ದೀವಿ. ಇದನ್ನು ಅದ್ಲಿ ಬದಲಿ ಮಾಡಿ ಹಾಕಿದ್ರೆ ಏನಾಗುತ್ತೆ, ಇಲ್ಲೇ ಡ್ಯಾಮೇಜ್ ಆಗುತ್ತೆ. ಇಲ್ಲಾಂದರೆ ಇಲ್ಲೇ ಕಿತ್ಕೊಬಿಡುತ್ತೆ ಪೈಪ್ಗಳು.